ಆದ್ರೆ ದೇಶದಲ್ಲೇ ಇರೋ ಕೆಲವು ರಾಜಕೀಯ ಪಕ್ಷಗಳಿಗೆ ಭಾರತದ ಈ ಗೆಲುವನ್ನ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ಮೇ 2026ರ ಕೊನೆ ವಾರ ಭಾರತದ ರಾಜಕೀಯ ಇತಿಹಾಸದಲ್ಲೇ ಒಂದು ವಿಚಿತ್ರವಾದ ಮತ್ತು ದೊಡ್ಡ ಪ್ಲಾನ್ ನಡೀತಿರೋದಕ್ಕೆ ಸಾಕ್ಷಿಯಾಯಿತು. ಡೆಲ್ಲಿಯ ರಾಜಕೀಯ ವಲಯದಲ್ಲಿ ಒಂದು ಥರದ ಕುತೂಹಲ ಮತ್ತು ಸಸ್ಪೆನ್ಸ್ ಶುರುವಾಗಿತ್ತು. ಅದಕ್ಕೆ ಕಾರಣ, ದಕ್ಷಿಣ ಭಾರತದ ಹೊಸದಾಗಿ ಗೆದ್ದಿರೋ ಒಬ್ಬ ಮುಖ್ಯಮಂತ್ರಿ ದೇಶದ ರಾಜಧಾನಿಗೆ ಕಾಲಿಟ್ಟಿದ್ದು. ಎಲ್ಲಾ ಕಡೆ ಒಂದೇ ಚರ್ಚೆ ಶುರುವಾಗಿತ್ತು, ತಮಿಳುನಾಡು ರಾಜಕೀಯದಲ್ಲಿ ಎದ್ದಿರೋ ಈ ಹೊಸ ಬಿರುಗಾಳಿ ಈಗ ನೇರವಾಗಿ ಕೇಂದ್ರ ಸರ್ಕಾರದ ಜೊತೆ ಮುಖಾಮುಖಿ ಆಗೋಕೆ ಹೊರಟಿದ್ಯಾ ಅಂತ. ಸೋಷಿಯಲ್ ಮೀಡಿಯಾ ಮತ್ತು ರಾಜಕೀಯ ಪಂಡಿತರ ಮಧ್ಯೆ ಒಂದು ದೊಡ್ಡ ಮಾತು ಹರಿದಾಡ್ತಿದೆ. ಅದೇನಂದ್ರೆ, ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಸ್ವಂತ ಕೋಟೆಗೆ ಹೋಗಿ ಓಪನ್ ಚಾಲೆಂಜ್ ಹಾಕಿದ್ದಾರೆ ಅಂತ. ಈ ದೊಡ್ಡ ಜಗಳದ ಹಿಂದೆ ಭಾಷೆ, ಸಂಸ್ಕೃತಿ ಮತ್ತು ರಾಜ್ಯದ ಹಕ್ಕುಗಳ ಒಂದು ಆಳವಾದ ರಾಜಕೀಯ ಅಡಗಿದೆ. ಇದು ಇಡೀ ದೇಶದ ರಾಜಕೀಯದ ತಾಪಮಾನವನ್ನ ಒಮ್ಮೆಗೆ ಏರಿಸ್ಬಿಟ್ಟಿದೆ. ಇದು ನಿಜವಾಗ್ಲೂ ಇಬ್ಬರು ಶಕ್ತಿವಂತರ ನಡುವೆ ನಡೀತಿರೋ ನೇರ ಯುದ್ಧನ, ಅಥವಾ ಒಬ್ಬ ಹೊಸ ಮುಖ್ಯಮಂತ್ರಿ ತನ್ನ ರಾಜ್ಯದ ಹಿತಾಸಕ್ತಿಗಾಗಿ ತಗೊಂಡಿರೋ ಖಡಕ್ ಅಡ್ಮಿನಿಸ್ಟ್ರೇಟಿವ್ ನಿರ್ಧಾರನ? ಬನ್ನಿ, ಈ ಇಡೀ ರಾಜಕೀಯ ನಾಟಕದ ಪ್ರತಿಯೊಂದು ಮುಖವನ್ನ ಯಾವುದೇ ಪಕ್ಷಪಾತ ಇಲ್ಲದೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ತಮಿಳುನಾಡು ರಾಜಕೀಯಕ್ಕೆ ಒಂದು ಹಳೆ ಇತಿಹಾಸ ಇದೆ. ಅಲ್ಲಿ ಸಿನಿಮಾ ಸ್ಕ್ರೀನ್ ಮತ್ತು ರಾಜಕೀಯದ ಸ್ಟೇಜ್ ನಡುವೆ ಯಾವತ್ತೂ ದೊಡ್ಡ ದೂರ ಇರಲೇ ಇಲ್ಲ. ಪೆರಿಯಾರ್ ಅವರ ಸ್ವಾಭಿಮಾನದ ಚಳುವಳಿಯಿಂದ ಹಿಡಿದು ಸಿ.ಎನ್. ಅಣ್ಣಾದೊರೈ, ಎಂ.ಜಿ. ರಾಮಚಂದ್ರನ್, ಎಂ. ಕರುಣಾನಿಧಿ ಮತ್ತು ಜಯಲಲಿತಾ ಅವರವರೆಗೆ ಆ ರಾಜ್ಯ ಯಾವತ್ತೂ ಕಲೆಯ ಮೂಲಕ ಜನರ ಮನಸ್ಸು ಗೆದ್ದ ಮುಖಗಳನ್ನೇ ತನ್ನ ಲೀಡರ್ ಆಗಿ ಒಪ್ಪಿಕೊಂಡಿದೆ. ಇದೇ ದೊಡ್ಡ ಪರಂಪರೆಯ ಮುಂದಿನ ಕೊಂಡಿಯಾಗಿ ಈಗ ದಳಪತಿ ವಿಜಯ್ ಹೆಸರು ಮುಂಚೂಣಿಗೆ ಬಂದಿದೆ. ವಿಜಯ್ ಬರೀ ಒಬ್ಬ ಆಕ್ಟರ್ ಅಷ್ಟೇ ಅಲ್ಲ, 3 ದಶಕಗಳ ಕಾಲ ಅವರು ತಮಿಳು ಸಿನಿಮಾ ರಂಗವನ್ನ ಆಳಿದ್ದಾರೆ. ಅವರ ಸಿನಿಮಾಗಳಲ್ಲಿ ಯಾವತ್ತೂ ಸಮಾಜದ ಕೆಟ್ಟ ಪದ್ಧತಿಗಳು, ಭ್ರಷ್ಟಾಚಾರ ಮತ್ತು ಸಾಮಾನ್ಯ ಜನರ ಹಕ್ಕುಗಳ ಬಗ್ಗೆ ಧ್ವನಿ ಇರ್ತಿತ್ತು. ಅವರು ಯಾವಾಗ ತಮ್ಮದೇ ಆದ ತಮಿಳಗ ವೆಟ್ರಿ ಕಳಗಂ ಅನ್ನೋ ರಾಜಕೀಯ ಪಕ್ಷ ಕಟ್ಟಿದ್ರು, ಅವಾಗ ರಾಜಕೀಯ ವಿಶ್ಲೇಷಕರು ಇದನ್ನ ಬರೀ ಒಬ್ಬ ನಟನ ಆಸೆ ಅಷ್ಟೇ ಅನ್ಕೊಂಡಿದ್ರು. ಆದ್ರೆ ವಿಜಯ್ ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡಿ ಯೂತ್ಸ್ನ ತಮ್ಮ ಕಡೆ ಸೆಳೆದು ಸ್ವಂತ ಐಡಿಯಾಲಜಿ ಕ್ರಿಯೇಟ್ ಮಾಡಿ ಎಲ್ಲರಿಗೂ ಶಾಕ್ ಕೊಟ್ರು. ಏಪ್ರಿಲ್ 2026ರ ವಿಧಾನಸಭಾ ಎಲೆಕ್ಷನ್ ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯ್ತು. ದಶಕಗಳಿಂದ ಅಲ್ಲಿದ್ದ ದ್ರಾವಿಡ ಪಕ್ಷಗಳ ಆಧಿಪತ್ಯವನ್ನ ಧೂಳೀಪಟ ಮಾಡಿ ವಿಜಯ್ ಅವರ ಪಾರ್ಟಿ ಒಂದು ಹಿಸ್ಟಾರಿಕಲ್ ಗೆಲುವು ಸಾಧಿಸಿತು. 2026ರ ತಮಿಳುನಾಡು ವಿಧಾನಸಭಾ ಎಲೆಕ್ಷನ್ ರಿಸಲ್ಟ್ ಒಂದು ದೊಡ್ಡ ರಾಜಕೀಯ ಭೂಕಂಪದ ತರಾನೇ ಇತ್ತು. ದಳಪತಿ ವಿಜಯ್ ಅವರ ಪಾರ್ಟಿ ಟಿ.ವಿ.ಕೆ ಒಟ್ಟು 108 ಸೀಟುಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿತು. ಆದ್ರೆ ಪೂರ್ಣ ಬಹುಮತದ ಮ್ಯಾಜಿಕ್ ನಂಬರ್ ತಲುಪೋಕೆ ಅವರಿಗೆ ಬೇರೆ ಪಾರ್ಟಿಗಳ ಸಪೋರ್ಟ್ ಬೇಕಾಗಿತ್ತು. ರಾಜಕೀಯದಲ್ಲಿ ಸಮಯ ಪ್ರಜ್ಞೆ ತೋರಿಸಿದ ವಿಜಯ್ ಅವರು ಕಾಂಗ್ರೆಸ್, ಎಡಪಕ್ಷಗಳು ಮತ್ತು ಕೆಲವು ಪ್ರಾದೇಶಿಕ ಪಕ್ಷಗಳ ಜೊತೆ ಸೇರಿ ಒಂದು ಗಟ್ಟಿ ಮೈತ್ರಿ ಸರ್ಕಾರವನ್ನ ರಚನೆ ಮಾಡಿದ್ರು. ಮೇ 13, 2026ರಂದು ವಿಧಾನಸಭೆಯಲ್ಲಿ ನಡೆದ ಫ್ಲೋರ್ ಟೆಸ್ಟ್ನಲ್ಲಿ ಮುಖ್ಯಮಂತ್ರಿ ವಿಜಯ್ ಅವರು 144 ವೋಟುಗಳೊಂದಿಗೆ ತಮ್ಮ ಸರ್ಕಾರದ ಬಹುಮತವನ್ನ ತುಂಬಾ ಗ್ರಾಂಡ್ ಆಗಿ ಪ್ರೂವ್ ಮಾಡಿದ್ರು. ಈ ಹೊಸ ಮೈತ್ರಿ ಸರ್ಕಾರ ಪವರ್ಗೆ ಬರ್ತಿದ್ದ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಬಂಧದ ಬಗ್ಗೆ ಹತ್ತಾರು ಮಾತುಗಳು ಕೇಳಿಬರೋಕೆ ಶುರುವಾದವು. ಯಾಕಂದ್ರೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇದ್ರೆ, ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಸಪೋರ್ಟ್ನಿಂದ ಟಿ.ವಿ.ಕೆ ಸರ್ಕಾರ ನಡೆಸುತ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಬ್ಬರ ಮಧ್ಯೆ ಐಡಿಯಾಲಜಿಕಲ್ ಜಗಳ ಆಗೋದು ಗ್ಯಾರಂಟಿ ಅಂತ ಎಲ್ಲರೂ ಅನ್ಕೊಂಡಿದ್ರು. ಇದೇ ಟೈಮ್ನಲ್ಲಿ ಮುಖ್ಯಮಂತ್ರಿ ವಿಜಯ್ ಅವರ ಮೊದಲ ಆಫಿಷಿಯಲ್ ಡೆಲ್ಲಿ ಟೂರ್ ಫಿಕ್ಸ್ ಆಯ್ತು. ಇದು ಇಡೀ ನ್ಯಾಷನಲ್ ಮೀಡಿಯಾದ ಗಮನ ಸೆಳೆಯಿತು. ಬುಧವಾರ ಮೇ 27, 2026ರಂದು ಸಿಎಂ ಪಟ್ಟಕ್ಕೇರಿದ ಮೇಲೆ ದಳಪತಿ ವಿಜಯ್ ತಮ್ಮ ಮೊದಲ ಆಫಿಷಿಯಲ್ ಟ್ರಿಪ್ಗಾಗಿ ದೇಶದ ರಾಜಧಾನಿ ಹೊಸ ದೆಹಲಿಗೆ ತಲುಪಿದ್ರು. ಈ ಭೇಟಿಯ ಮುಖ್ಯ ಉದ್ದೇಶ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರನ್ನ ಮರ್ಯಾದಸ್ಥವಾಗಿ ಭೇಟಿಯಾಗುವುದು ಮತ್ತು ರಾಜ್ಯದ ಬಾಕಿ ಇರೋ ಡೆವಲಪ್ಮೆಂಟ್ ಕೆಲಸಗಳಿಗೆ ಸ್ಪೀಡ್ ಕೊಡೋದಾಗಿತ್ತು. ಹೊಸ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ತಮಿಳುನಾಡಿನ ಯುವ ಮುಖ್ಯಮಂತ್ರಿ ದಳಪತಿ ವಿಜಯ್ ಭೇಟಿಯಾದಾಗ ಆ ಸೀನ್ ತುಂಬಾ ರಾಜತಾಂತ್ರಿಕವಾಗಿ ಮತ್ತು ಗಂಭೀರವಾಗಿ ಇತ್ತು. ವಿಜಯ್ ಅವರು ತುಂಬಾ ಸಿಂಪಲ್ ಆದ್ರೆ ಪ್ರೊಫೆಷನಲ್ ಆದ ಬ್ಲಾಕ್ ಬ್ಲೇಜರ್, ವೈಟ್ ಶರ್ಟ್ ಮತ್ತು ಬ್ಲಾಕ್ ಪ್ಯಾಂಟ್ ಹಾಕೊಂಡು ಪ್ರಧಾನಿಯನ್ನ ಭೇಟಿಯಾಗೋಕೆ ಹೋಗಿದ್ರು. ಅವರ ಕೈಯಲ್ಲೊಂದು ಬ್ಯೂಟಿಫುಲ್ ಬಾಕ್ಗೆ ಇತ್ತು ಮತ್ತು ಮುಖದಲ್ಲಿ ಒಂದು ನೀಟಾದ ನಗೆ ಇತ್ತು. ಪ್ರಧಾನಿ ಮೋದಿಯವರು ಕೂಡ ತಮ್ಮದೇ ಸ್ಟೈಲಲ್ಲಿ ಅವರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ರು. ಈ ಮೀಟಿಂಗ್ ಸುಮಾರು 25 ನಿಮಿಷಗಳ ಕಾಲ ನಡೆಯಿತು. ಮೀಡಿಯಾ ಮತ್ತು ಇಂಟರ್ನೆಟ್ನಲ್ಲಿ ಹರಿದಾಡ್ತಿರೋ ಮಾಹಿತಿ ಪ್ರಕಾರ ಕ್ಲೋಸ್ಡ್ ಡೋರ್ ಒಳಗೆ ನಡೆದ 25 ನಿಮಿಷದ ಮೀಟಿಂಗ್ನಲ್ಲಿ ಇಬ್ಬರೂ ಲೀಡರ್ಸ್ ಮಧ್ಯೆ ಕೆಲವು ಗಂಭೀರ ಮತ್ತು ಖಡಕ್ ವಿಷಯಗಳ ಬಗ್ಗೆ ಚರ್ಚೆ ನಡೆದಿದೆ. ಇದನ್ನೇ ಕೆಲವರು ಓಪನ್ ಚಾಲೆಂಜ್ ಅಂತ ಬಿಂಬಿಸುತ್ತಿದ್ದಾರೆ.
ರಾಜಕೀಯದಲ್ಲಿ ಯಾವಾಗಲೂ ಒಬ್ಬ ಹೊಸ ಮತ್ತು ಜನಬೆಂಬಲ ಇರೋ ಲೀಡರ್ ದೇಶದ ದೊಡ್ಡ ನಾಯಕರ ಎದುರು ಕೂತಾಗ ಅವರ ಪ್ರತಿಯೊಂದು ಮಾತು ಮತ್ತು ಹೆಜ್ಜೆಯನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಲಾಗುತ್ತೆ. ದಳಪತಿ ವಿಜಯ್ ಅವರು ಪ್ರಧಾನಿ ಮತ್ತು ಗೃಹ ಸಚಿವರ ಮುಂದೆ ಇಟ್ಟಿರೋ ಬೇಡಿಕೆಗಳು ಯಾವುದೇ ಪರ್ಸನಲ್ ಜಗಳ ಅಲ್ಲ. ಬದಲಾಗಿ ಅವು ತಮಿಳುನಾಡಿನ ಅಸ್ಮಿತೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳಾಗಿದ್ದವು. ಜನ ಕೂಡ ಇದರ ಬಗ್ಗೆ ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ. ಈ ವಿಷಯಗಳಲ್ಲಿ ವಿಜಯ್ ಅವರ ಗಟ್ಟಿ ನಿಲುವು, ವಿಜಯ್ ಅವರ ಈ ಖಡಕ್ ನಡೆ ಮತ್ತು ಸ್ಟ್ರಾಂಗ್ ಆಟಿಟ್ಯೂಡ್ ನೋಡಿನೇ ಅವರು ಡೆಲ್ಲಿಗೆ ನೇರ ಚಾಲೆಂಜ್ ಹಾಕಿದ್ದಾರೆ ಅಂತ ಎಲ್ಲಾ ಕಡೆ ಪ್ರಚಾರ ಮಾಡ್ತಿರೋದು. ಹಾಗಾದ್ರೆ ಈ ಇಬ್ಬರ ಮಧ್ಯೆ ಇರುವ ಅಸಲಿ ಅಡ್ಮಿನಿಸ್ಟ್ರೇಟಿವ್ ಗಲಾಟೆಗಳು ಏನು? ಅದರ ಹಿಂದಿರೋ ಅಸಲಿ ಕಾರಣಗಳನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ನಂಬರ್ 1, ಈ ಇಡೀ ವಿವಾದಕ್ಕೆ ಅತಿ ದೊಡ್ಡ ಮತ್ತು ತಕ್ಷಣದ ಕಾರಣ ಅಂದ್ರೆ ಕೇಂದ್ರ ಗೃಹ ಸಚಿವಾಲಯ ಅಂದ್ರೆ ಅಮಿತ್ ಶಾ ಅವರ ಡಿಪಾರ್ಟ್ಮೆಂಟ್ನಿಂದ ಬಂದಿರೋ ಒಂದು ಗೈಡ್ಲೈನ್ಸ್. ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಲ್ಲಿ ನಡೆಯೋ ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಂಗಳಲ್ಲಿ ವಂದೇ ಮಾತರಂ ಅಥವಾ ರಾಷ್ಟ್ರಗೀತೆಗೆ ಮೊದಲ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದೆ ಅನ್ನೋದು ಒಂದು ದೊಡ್ಡ ಟಾಕ್. ಆದ್ರೆ ತಮಿಳುನಾಡಿನಲ್ಲಿ ಭಾಷೆ ಮತ್ತು ಪ್ರಾದೇಶಿಕ ಅಸ್ಮಿತೆ ಅನ್ನೋದು ಯಾವಾಗಲೂ ಎಲ್ಲದಕ್ಕಿಂತ ಮೇಲೆ. ಸಿಎಂ ವಿಜಯ್ ಅವರು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಮುಂದೆ ಈ ವಿಷಯವನ್ನ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮತ್ತು ಖಡಕ್ ಪದಗಳಲ್ಲಿ ಹೇಳಿದ್ದಾರೆ. ತಮಿಳುನಾಡಿನ ಯಾವುದೇ ಅಫಿಷಿಯಲ್ ಅಥವಾ ಅರೆ ಸರ್ಕಾರಿ ಕಾರ್ಯಕ್ರಮ ಇರಲಿ, ಅಲ್ಲಿನ ಹಳೆ ಸಂಪ್ರದಾಯದಂತೆ ಮೊದಲು ತಮಿಳ್ ತಾಯಿ ವಾಜ್ದು ತಮಿಳು ರಾಜ್ಯ ಗೀತೆ ಯನ್ನೇ ಹಾಡಲಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಭಾಷೆ, ಗುರುತು ಮತ್ತು ಸಂಸ್ಕೃತಿ ಜೊತೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಕೇಂದ್ರದ ಒಂದು ರೂಲ್ಸ್ ಎದುರು ರಾಜ್ಯದ ಗೌರವಕ್ಕಾಗಿ ಹೀಗೆ ಹಠ ಹಿಡಿದು ನಿಂತಿದ್ದನ್ನೇ ರಾಜಕೀಯ ಪಂಡಿತರು ಅಮಿತ್ ಶಾ ಅವರ ಪಾಲಿಸಿಗೆ ಕೊಟ್ಟ ದೊಡ್ಡ ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜ್ ಅಂತ ಕರೆದಿದ್ದಾರೆ. ನಂಬರ್ 2, ಕಾವೇರಿ ನದಿ ನೀರಿನ ಹಂಚಿಕೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ದಶಕಗಳಿಂದ ಇರೋ ಒಂದು ಸೂಕ್ಷ್ಮವಾದ ವಿಷಯ. ಕರ್ನಾಟಕ ಸರ್ಕಾರ ಕಾವೇರಿ ನದಿಗೆ ಕಟ್ಟೋಕೆ ಪ್ಲಾನ್ ಮಾಡ್ತಿರೋ ಮೇಕೆದಾಟು ಅಣೆಕಟ್ಟು ಪ್ರಾಜೆಕ್ಟ್ ಅನ್ನ ತಮಿಳುನಾಡಿನ ರೈತರು ಮತ್ತು ಜನ ಮೊದಲಿಂದಲೂ ವಿರೋಧಿಸ್ತಾನೆ ಬಂದಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಗಿದ್ದರಿಂದ ಅದರ ನಿಲುವು ಸ್ವಲ್ಪ ಸಾಫ್ಟ್ ಆಗಿದೆ. ಆದ್ರೆ ತಮ್ಮ 25 ನಿಮಿಷದ ಮೀಟಿಂಗ್ನಲ್ಲಿ ಸಿಎಂ ವಿಜಯ್ ಅವರು ಪ್ರಧಾನಿ ಮುಂದೆ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಪಾಯಿಂಟ್ ಇಟ್ಟಿದ್ದಾರೆ. ಅದೇನೆಂದ್ರೆ ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ತರಹದ ಕೆಳಭಾಗದ ರಾಜ್ಯಗಳ ಲಿಖಿತ ಒಪ್ಪಿಗೆ ಇಲ್ಲದೆ ಕೇಂದ್ರ ಸರ್ಕಾರ ಮೇಕೆದಾಟು ಪ್ರಾಜೆಕ್ಟ್ಗೆ ಯಾವುದೇ ರೀತಿಯ ಟೆಕ್ನಿಕಲ್ ಅಥವಾ ಫೈನಾನ್ಷಿಯಲ್ ಅಪ್ರೂವಲ್ ಕೊಡಬಾರದು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಒಂದು ವೇಳೆ ನಮ್ಮ ರಾಜ್ಯದ ರೈತರ ಹಿತಾಸಕ್ತಿಯನ್ನ ಕಡೆಗಣಿಸಿದ್ರೆ ತಮಿಳುನಾಡು ಸರ್ಕಾರ ಇದರ ವಿರುದ್ಧ ಕಾನೂನುಬದ್ಧ ಮತ್ತು ಸಾಂವಿಧಾನಿಕವಾಗಿ ಹೋರಾಡೋಕೆ ರೆಡಿ ಇದೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವರ ಈ ಅಗ್ರೆಸಿವ್ ಸ್ಟೈಲ್ ಕೇಂದ್ರದ ಪಾಲಿಸಿಗಳ ವಿರುದ್ಧ ಕೊಟ್ಟ ಓಪನ್ ವಾರ್ನಿಂಗ್ ತರಾನೇ ಕಾಣಿಸ್ತಿದೆ. ತಮಿಳುನಾಡಿನ ಕರಾವಳಿ ಪ್ರದೇಶಗಳಾದ ರಾಮೇಶ್ವರಂ ಮತ್ತು ನಾಗಪಟ್ಟಣಂ ಕಡೆಯ ಮೀನುಗಾರರ ಸಮಸ್ಯೆ ಇವತ್ತು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಸಮಸ್ಯೆಯಾಗಿದೆ. ಶ್ರೀಲಂಕಾ ನೌಕಾಪಡೆ ನಮ್ಮ ಇಂಡಿಯನ್ ಮೀನುಗಾರರ ಮೇಲೆ ಶೂಟ್ ಮಾಡೋದು, ಅವರನ್ನ ಅರೆಸ್ಟ್ ಮಾಡೋದು ಮತ್ತು ಅವರ ದುಬಾರಿ ಬೋಟ್ಗಳನ್ನ ಸೀಜ್ ಮಾಡೋ ಘಟನೆಗಳು ಪದೇ ಪದೇ ನಡೀತಾನೇ ಇವೆ. ಮುಖ್ಯಮಂತ್ರಿ ವಿಜಯ್ ಅವರು ಗೃಹ ಸಚಿವ ಅಮಿತ್ ಶಾ ಮತ್ತು ವಿದೇಶಾಂಗ ಇಲಾಖೆಯ ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ಕೇಂದ್ರ ಸರ್ಕಾರದ ರಾಜತಾಂತ್ರಿಕ ನಿಧಾನಗತಿಯ ನಡೆಗಳನ್ನ ಪ್ರಶ್ನೆ ಮಾಡಿದ್ರು. ಅವರು ಕೊಟ್ಟಿರೋ ಮನವಿ ಪತ್ರದಲ್ಲಿ ಸದ್ಯಕ್ಕೆ ಶ್ರೀಲಂಕಾ ಕಸ್ಟಡಿಯಲ್ಲಿ ಇರೋ 58 ಇಂಡಿಯನ್ ಮೀನುಗಾರರನ್ನ ತಕ್ಷಣ ಮತ್ತು ಸುರಕ್ಷಿತವಾಗಿ ರಿಲೀಸ್ ಮಾಡಿಸೋಕೆ ಕೇಂದ್ರ ಸರ್ಕಾರ ಶ್ರೀಲಂಕಾ ಗವರ್ಮೆಂಟ್ ಮೇಲೆ ನೇರ ಪ್ರೆಷರ್ ಹಾಕಬೇಕು ಅಂತ ಡಿಮ್ಯಾಂಡ್ ಮಾಡಲಾಗಿದೆ. ದಳಪತಿ ವಿಜಯ್ ಅವರು ಒಬ್ಬ ಮೆಚೂರ್ಡ್ ಮತ್ತು ದೀರ್ಘದೃಷ್ಟಿ ಇರೋ ರಾಜಕಾರಣಿಯ ತರಾನೇ ನಡೆದುಕೊಳ್ತಿದ್ದಾರೆ. ತಮಿಳುನಾಡಿನ ಡೆವಲಪ್ಮೆಂಟ್ಗೆ ಕೇಂದ್ರ ಸರ್ಕಾರದ ಸಪೋರ್ಟ್ ಎಷ್ಟು ಮುಖ್ಯ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಒಂದು ಕಡೆ ಅವರು ಪ್ರಧಾನಿಯನ್ನ ಭೇಟಿಯಾದಾಗ ಅಷ್ಟೊಂದು ನಗುತ್ತಾ ಪ್ರೀತಿಯಿಂದ ನಡೆದುಕೊಳ್ತಾರೆ. ಆದ್ರೆ ಇನ್ನೊಂದು ಕಡೆ ಕ್ಲೋಸ್ ರೂಮ್ ಮೀಟಿಂಗ್ನಲ್ಲಿ ರಾಜ್ಯದ ಬೇಡಿಕೆಗಳ ವಿಷಯ ಬಂದಾಗ ಒಂದು ಇಂಚು ಕೂಡ ಹಿಂದೆ ಸರಿಯೋಕೆ ರೆಡಿ ಇರಲ್ಲ. ಅವರ ಈ ಡಬಲ್ ರಾಜತಾಂತ್ರಿಕ ನಡೆಯನ್ನೇ ಇವತ್ತು ರಾಜಕೀಯ ವಲಯದಲ್ಲಿ ಚಾಲೆಂಜ್ ಅಂತ ಕರಿತಾ ಇರೋದು. ಮೇ 2026ರ ಈ ಮೀಟಿಂಗ್ ದೇಶದ ರಾಜಕೀಯಕ್ಕೆ ಒಂದು ಹೊಸ ಇಕ್ವೇಶನ್ ಕೊಟ್ಟಿದೆ. ವಿಜಯ್ ಅವರ ಗೌರ್ಮೆಂಟ್ಗೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಸಪೋರ್ಟ್ ಇದೆ. ತಮ್ಮ ಈ ಡೆಲ್ಲಿ ಟೂರ್ನಲ್ಲಿ ವಿಜಯ್ ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಂತಹ ದೊಡ್ಡ ಅಪೋಸಿಷನ್ ಲೀಡರ್ಸ್ನ ಕೂಡ ಭೇಟಿಯಾಗೋ ಪ್ಲಾನ್ ಇತ್ತು. ರಾಜಕೀಯ ಪಂಡಿತರ ಪ್ರಕಾರ ವಿಜಯ್ ಅವರು ತಮ್ಮನ್ನ ದಕ್ಷಿಣ ಭಾರತದಲ್ಲಿ ನಾನ್ ಬಿಜೆಪಿ ಪಾಲಿಟಿಕ್ಸ್ನ ಒಂದು ಹೊಸ ಸೆಂಟರ್ ಪಾಯಿಂಟ್ ಆಗಿ ರೆಡಿ ಮಾಡ್ಕೊಳ್ತಿದ್ದಾರೆ. ಒಂದು ವೇಳೆ ಅವರು ತಮಿಳುನಾಡಿನಲ್ಲಿ ತಮ್ಮ ಅಡ್ಮಿನಿಸ್ಟ್ರೇಷನ್ ಪವರ್ ಪ್ರೂವ್ ಮಾಡೋಕೆ ಸಕ್ಸಸ್ ಆದ್ರೆ ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಲೆವೆಲ್ನಲ್ಲಿ ಕ್ರಿಯೇಟ್ ಆಗೋ ಯಾವುದೇ ಮೂರನೇ ರಂಗ ಅಥವಾ ವಿರೋಧ ಪಕ್ಷಗಳ ಮೈತ್ರಿಗೆ ಒಂದು ಅತಿ ಮುಖ್ಯ ಮತ್ತು ಡಿಸೈಡಿಂಗ್ ಫೇಸ್ ಆಗಿ ಹೊರಹೊಮ್ಮಬಹುದು. ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಕೂಡ ಅವರ ಪ್ರತಿಯೊಂದು ಹೆಜ್ಜೆಯನ್ನ ತುಂಬಾ ಗಂಭೀರವಾಗಿ ಮತ್ತು ಗೌರವದಿಂದ ನೋಡ್ತಾ ಇದೆ. ಇವತ್ತಿನ ಇನ್ಫಾರ್ಮೇಶನ್ ಕ್ರಾಂತಿಯ ಯುಗದಲ್ಲಿ ಯಾವುದೇ ರಾಜಕೀಯ ಭಾಷಣ
ಮೀಟಿಂಗ್ ಅಥವಾ ಅಫಿಷಿಯಲ್ ಲೆಟರ್ ಇರಲಿ, ಅದನ್ನ ಇಂಟರ್ನೆಟ್ನಲ್ಲಿ ತುಂಬಾ ಸೆನ್ಸೇಷನಲ್ ಮಾಡಿ ತೋರಿಸಲಾಗುತ್ತೆ. ಓಪನ್ ಚಾಲೆಂಜ್, ಆರ್ ಪಾರ್ ಕದನ ಅಥವಾ ಅಮಿತ್ ಶಾರನ್ನೇ ನಡುಗಿಸಿದ್ರು ಅನ್ನೋ ತರಹದ ದೊಡ್ಡ ದೊಡ್ಡ ಪದಗಳನ್ನ ಬರೀ ಜನರ ಅಟೆನ್ಷನ್ ಸೆಳೆಯೋಕೆ ಯೂಸ್ ಮಾಡ್ತಾರೆ ಅಷ್ಟೇ. ಒಬ್ಬ ಜವಾಬ್ದಾರಿಯುತ ಸಿಟಿಜನ್ ಆಗಿ ಮತ್ತು ರಾಜಕೀಯ ಪ್ರಜ್ಞೆ ಇರೋ ಸಮಾಜವಾಗಿ ನಾವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು: ಪ್ರಜಾಪ್ರಭುತ್ವದಲ್ಲಿ ಮಾತುಕತೆ ಮತ್ತು ಭಿನ್ನಾಭಿಪ್ರಾಯ ಎರಡು ಅದರ ಅತ್ಯಂತ ಬ್ಯೂಟಿಫುಲ್ ಪಾರ್ಟ್ಸ್. ಸಿಎಂ ವಿಜಯ್ ಅವರು ಕೇಂದ್ರ ಸರ್ಕಾರದ ಯಾವುದೋ ಒಂದು ಪಾಲಿಸಿಯನ್ನ ಒಪ್ಪದೇ ಇರೋದು ಅಥವಾ ರಾಜ್ಯದ ಹಕ್ಕುಗಳಿಗಾಗಿ ಗಟ್ಟಿಯಾಗಿ ನಿಲ್ಲೋದು ಯಾವುದೇ ಪರ್ಸನಲ್ ಜಗಳ ಅಲ್ಲ. ಬದಲಾಗಿ ಇದು ನಮ್ಮ ಸಂವಿಧಾನ ಕೊಟ್ಟಿರೋ ಒಕ್ಕೂಟ ವ್ಯವಸ್ಥೆಯ ಒಂದು ಜೀವಂತ ಉದಾಹರಣೆ. ಕೊನೆಯದಾಗಿ ಈ ಇಡೀ ರಾಜಕೀಯ ನಾಟಕದ ಸಾರಾಂಶ ಇಷ್ಟೇ: ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರ ಮುಖ್ಯ ಗುರಿ ತಮಿಳುನಾಡಿನ ಜನರಿಗೆ ಕೊಟ್ಟಿರೋ ಭರವಸೆಗಳನ್ನ ಈಡೇರಿಸೋದು. ಅವರು ಭಾಷೆಯ ಅಸ್ಮಿತೆ, ಮೀನುಗಾರರ ಪ್ರೊಟೆಕ್ಷನ್ ಮತ್ತು ಕಾವೇರಿ ನೀರಿನ ವಿವಾದದಂತಹ ವಿಷಯಗಳಲ್ಲಿ ಯಾವಾಗಲೂ ಇದೇ ತರಹದ ಅಗ್ರೆಸಿವ್ ಸ್ಟ್ಯಾಂಡ್ ಅನ್ನೇ ತಗೋತಾರೆ. ಯಾಕಂದ್ರೆ ಇದೇ ಅವರ ರಾಜಕೀಯದ ಅಸಲಿ ಶಕ್ತಿ. ಆದ್ರೆ ಇದರ ಜೊತೆಗೆ ಅವರು ದೇಶದ ಸಾಂವಿಧಾನಿಕ ಚೌಕಟ್ಟಿನ ಒಳಗಡೆನೇ ಇದ್ದು ಕೆಲಸ ಮಾಡ್ತಾರೆ. ಈ ಭೇಟಿ ಭಾರತದ ಪ್ರಜಾಪ್ರಭುತ್ವ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ಬೇರೆ ಬೇರೆ ಐಡಿಯಾಲಜಿ ಇರೋ ಇಬ್ಬರು ಲೀಡರ್ಸ್ ದೇಶ ಮತ್ತು ರಾಜ್ಯದ ಡೆವಲಪ್ಮೆಂಟ್ಗಾಗಿ ಒಂದೇ ಟೇಬಲ್ ಮೇಲೆ ಕೂತು ಅಷ್ಟೊಂದು ಸೀರಿಯಸ್ ಆಗಿ ಚರ್ಚೆ ಮಾಡ್ತಾರೆ. ಈ ಇಡೀ ರಾಜಕೀಯ ಹಲ್ಚಲ್ ಮತ್ತು ಡೆಲ್ಲಿಯಲ್ಲಿ ನಡೆದ ಮೀಟಿಂಗ್ಗಳ ಇಂಪಾರ್ಟೆನ್ಸ್ ಅನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು ತಮಿಳುನಾಡು ರಾಜಕೀಯದಲ್ಲಿದ್ದ ಒಂದು ದೊಡ್ಡ ಗ್ಯಾಪ್, ವ್ಯಾಕ್ಯೂಮ್ ಅನ್ನ ಅರ್ಥ ಮಾಡ್ಕೋಬೇಕು. ಅದನ್ನೇ ಈಗ ದಳಪತಿ ವಿಜಯ್ ಫಿಲ್ ಮಾಡಿದ್ದಾರೆ. ಕಳೆದ 5 ದಶಕಗಳಿಂದ ತಮಿಳುನಾಡು ರಾಜಕೀಯ ಕೇವಲ 2 ದೊಡ್ಡ ದ್ರಾವಿಡ ಪಕ್ಷಗಳಾದ ಡಿಎಂಕೆ ಮತ್ತು ಎಡಿಎಂಕೆ ಸುತ್ತಲೇ ಸುತ್ತುತ್ತಾ ಇತ್ತು. ಜಯಲಲಿತಾ ಮತ್ತು ಎಂ ಕರುಣಾನಿಧಿಯವರಂತಹ ದೊಡ್ಡ ಮತ್ತು ಮಾಸ್ ಲೀಡರ್ಸ್ ತೀರಿಹೋದ ಮೇಲೆ ರಾಜ್ಯದಲ್ಲಿ ಒಂದು ದೊಡ್ಡ ಲೀಡರ್ಶಿಪ್ ಗ್ಯಾಪ್ ಕ್ರಿಯೇಟ್ ಆಗಿತ್ತು. ರಾಜಕೀಯ ವಿಶ್ಲೇಷಕರ ಪ್ರಕಾರ ದಳಪತಿ ವಿಜಯ್ ಅವರು ತಮಿಳುನಾಡು ರಾಜಕೀಯದಲ್ಲಿ 3ನೇ ದೊಡ್ಡ ಆಪ್ಷನ್ ಆಗಿ ಬಂದು ಹಳೆ ಲೆಕ್ಕಾಚಾರಗಳನ್ನೆಲ್ಲ ಉಲ್ಟಾ ಮಾಡಿಬಿಟ್ಟಿದ್ದಾರೆ. ಡೆಲ್ಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಜೊತೆ ನಡೆದ ಇವರ ಮೀಟಿಂಗ್ ಬಗ್ಗೆ ಏನೇನೋ ಚರ್ಚೆಗಳು ನಡೀತಾ ಇರಬಹುದು. ಆದ್ರೆ ಅಸಲಿಯತ್ತಿನಲ್ಲಿ ಇದು ತಮಿಳುನಾಡಿನ ಪ್ರೋಗ್ರೆಸ್, ರಾಜ್ಯದ ಹಕ್ಕುಗಳು ಮತ್ತು ಬಾಕಿ ಇರೋ ಪ್ರಾಜೆಕ್ಟ್ಗಳ ಮೇಲೆ ನಡೆದ ಒಂದು ಅಫಿಷಿಯಲ್ ಮತ್ತು ಡಿಪ್ಲೊಮ್ಯಾಟಿಕ್ ಮೀಟಿಂಗ್ ಅಷ್ಟೇ.